ಉತ್ಥಾನ ಪಾದಾಸನವನ್ನು ಅಭ್ಯಾಸ ಮಾಡಿ. ನೇರವಾಗಿ ಮಲ್ಕೊಂಡು ಎರಡೂ ಕೈಗಳನ್ನು ಸೊಂಟದ ಬದಿಯಲ್ಲಿ ಇಟ್ಕೊಳ್ಳಿ. ಅಗತ್ಯ ಬಿದ್ದರೆ ಎರಡೂ ಕೈಯನ್ನು ತಲೆಯ ಬದಿಯಲ್ಲಿ ಸಪೋರ್ಟ್ ತಗೊಂಡು ಇನ್ಹೇಲ್ ತಲೆಯನ್ನು ಆರ್ಚ್ ಮಾಡ್ತಾ ನಡು ನೆತ್ತಿಯನ್ನು ನೆಲಕ್ಕೆ ತಾಗಿಸಿ. ಆಮೇಲೆ ಇನ್ಹೇಲ್ ಎರಡೂ ಕಾಲುಗಳನ್ನು ನೇರವಾಗಿ ಮೇಲಕ್ಕೆತ್ತಿ 45 ಡಿಗ್ರಿಯಷ್ಟು, ಹಾಗೆ ಎರಡೂ ಕೈಗಳನ್ನು ನೇರವಾಗಿ ಮುಂದಕ್ಕೆ ಚಾಚಿ. ಕೈ ಮತ್ತು ಕಾಲುಗಳು ಪ್ಯಾರಲ್ ಆಗಿರಲಿ. ಪಾದವನ್ನು ಮುಂದಕ್ಕೆ ಚಾಚಿ ಮೂಗಿನ ತುದಿಯನ್ನು ನೋಡ್ತಾ 5 ಶ್ವಾಸ ಮಾಡಿ. ನಾಸಾಗ್ರ ದೃಷ್ಟಿ. ಇಲ್ಲಿ ಕೂಡ ಸಾಧ್ಯ ಆದಷ್ಟು ಮಟ್ಟಿಗೆ ಹೋಲ್ಡ್ ಮಾಡಬೇಕು ಈ ಪೊಸಿಷನಲ್ಲಿ. 5 ಶ್ವಾಸ ಆದ ಕೂಡಲೇ ಕೈಯನ್ನು ನೆಲಕ್ಕೆ ಒತ್ತಿ ಎಕ್ಸೇಲ್, ಕಾಲನ್ನು ನೆಲಕ್ಕೆ ಬಿಡಿ, ಹಾಗೆ ತಲೆಯನ್ನು ನೇರ ಮಾಡಿ. ಸ್ವಲ್ಪ ಹೊತ್ತು ಆರಾಮ ಮಾಡಿಕೊಳ್ಳಿ. ಇನ್ನು ಪ್ರಾಣಾಯಾಮ. ಕೂತ್ಕೊಳ್ಳಿ. ಥೈರಾಯ್ಡ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಉಜ್ಜಾಯಿ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡಲು ಪದ್ಮಾಸನ, ಸ್ವಸ್ತಿಕಾಸನ, ವಜ್ರಾಸನ, ಯಾವುದೇ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಕೈಗಳು ಚಿನ್ಮುದ್ರದಲ್ಲಿಟ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಭುಜಗಳು ಹಿಂಭಾಗಕ್ಕೆ ಇರಲಿ, ಹಾಗೆ ಕಂಫರ್ಟ್ ಆಗಿರಲಿ. ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ಮಾಡ್ತಾ ಹೋಗಿ. ಡೀಪ್ ಇನ್ಹಲೇಷನ್, ಕಂಪ್ಲೀಟ್ ಎಕ್ಸಲೇಷನ್. ಶ್ವಾಸದ ಪೂರಕ ಮತ್ತು ರೇಚಕ ಮಾಡುವಾಗ ಥ್ರೋಟ್ನ ಮೇಲೆ ಗಮನ ಇರಲಿ. ಹಾಗೆ ಉಜ್ಜಾಯಿ ಸೌಂಡ್ ಕೇಳಿ ಬರಬೇಕು ಗಂಟಲಲ್ಲಿ. ಈ ರೀತಿಯಾಗಿ ಹಿಸ್ಸಿಂಗ್ ಸೌಂಡ್ ಬರಬೇಕು ಉಜ್ಜಾಯಿಯಲ್ಲಿ. ಇದೇ ರೀತಿ 21 ಮಿನಿಮಮ್ ರೌಂಡನ್ನು ಅಭ್ಯಾಸ ಮಾಡಬೇಕು. 21 ಸಂಖ್ಯೆ ಎನ್ನುವಂಥದ್ದು ಒಂದು ಮಿನಿಮಮ್ ಡೋಸೇಜ್. ಅದು 21 ಅಭ್ಯಾಸ ಆದಮೇಲೆ ನಿಧಾನವಾಗಿ ಕಣ್ತೆರೆಯಿರಿ. ಇದಾದ ನಂತರ ಜಾಲಂಧರ ಬಂಧದ ಅಭ್ಯಾಸ ಮಾಡೋಣ. ಜಾಲಂಧರ ಬಂಧ ಅಭ್ಯಾಸಕ್ಕೆ ಯಾವುದೇ ಒಂದು ಗಟ್ಟಿಯಾದ ಆಸನದಲ್ಲಿ, ಅಂದರೆ ಪದ್ಮಾಸನ, ಸ್ವಸ್ತಿಕಾಸನ, ಸಿದ್ಧಾಸನದಲ್ಲಿ ಕೂತ್ಕೊಳ್ಬೋದು. ಇದಾದ ಮೇಲೆ ಎಡಕೈಯನ್ನು ಮೃಗಿ ಮುದ್ರದಲ್ಲಿ ಇಟ್ಕೊಳ್ಳಿ. ಇದಾದ ಮೇಲೆ ಬಲ ಕೈಯನ್ನು ಮೃಗಿ ಮುದ್ರದಲ್ಲಿ ಇಟ್ಕೊಳ್ಳಿ. ಶ್ವಾಸ ದೀರ್ಘವಾಗಿ ತೆಗೆದುಕೊಳ್ಳಿ. ಶ್ವಾಸ ಪೂರ್ತಿಯಾಗಿ ಹೊರಹಾಕಿ ಎರಡೂ ಮೂಗನ್ನು ಮುಚ್ಚಬೇಕು ಕೈಯಿಂದ. ಹಾಗೆ ಗಲ್ಲವನ್ನು ಎದೆಗೆ ತಾಗಿಸಿ ಎದೆಯನ್ನು ಉಬ್ಬಿಸಿ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಸಾಧ್ಯ ಆದಷ್ಟು ಮಟ್ಟಿಗೆ ಉಸಿರಾಟವನ್ನು ಹಿಡಿದಿಟ್ಕೊಳ್ಬೇಕು, ಅಂದರೆ ಕುಂಭಕ ಮಾಡಬೇಕು. ಇದಕ್ಕೆ ಬಾಹ್ಯ ಕುಂಭಕ ಅಂತಲೂ ಹೆಸರು. ಶ್ವಾಸ ತೆಗೆದುಕೊಳ್ಳುತ್ತಾ ಬಂಧವನ್ನು ಬಿಡಬೇಕು. ಪುನಃ ಇದೇ ರೀತಿ ಅಭ್ಯಾಸವನ್ನು ಪುನರಾವರ್ತನೆಗೊಳಿಸಬೇಕು. ಎಕ್ಸೇಲ್ ಮಾಡ್ತಾ ಗಲ್ಲವನ್ನು ಎದೆಗೆ ತಾಗಿಸಿ ಮೂಗಿನ ತುದಿಯನ್ನು ನೋಡ್ತಾ ಅಥವಾ ಕಣ್ಣು ಮುಚ್ಚಿ ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು. ಎಕ್ಸೇಲ್ ಆದಮೇಲೆ ಗಲ್ಲವನ್ನು ಎದೆಗೆ ತಾಗಿಸಿ. ಪ್ರಾರಂಭದಲ್ಲಿ 5 ಸೆಕೆಂಡ್ನಷ್ಟು ಉಸಿರಾಟವನ್ನು ಹಿಡಿದಿಟ್ಕೊಳ್ಳಿ. ಕುಂಭಕವನ್ನು ಜಾಸ್ತಿ ಮಾಡ್ತಾ ಹೋಗಿ. ಅವರವರ ಕ್ಷಮತೆಗೆ ಅನುಗುಣವಾಗಿ ಈ ಅಭ್ಯಾಸವನ್ನು ಮಾಡಬೇಕು ಹಾಗೂ ಅಭ್ಯಾಸವನ್ನು ಉತ್ತಮಗೊಳಿಸಬೇಕು. ಶ್ವಾಸ ಬಿಡ್ತಾ ಕೈಯನ್ನು ಕೆಳಗೆ ಬಿಡಿ. 5 ರಿಂದ 10 ರೌಂಡ್ ಅಭ್ಯಾಸವನ್ನು ಮಾಡ್ಬೋದು.